ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ಅಂತೂ ಇಂತೂ ಕೊನೆಗೂ ಡಿಸೆಂಬರ್ 11ನೇ ತಾರೀಕು ಬಂದೇ ಬಿಡ್ತು. ಕೆಲವೇ ಗಂಟೆಗಳು ಬಾಕಿ ಉಳ್ಕೊಂಡಿದೆ. ದರ್ಶನ್ ಅವ್ರದ್ದು ಡೆವಿಲ್ ಮೂವಿ ರಿಲೀಸ್ ಆಗುತ್ತೆ. ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತ ಅಭಿಮಾನಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ. ಎಲ್ಲ ಕಡೆ ಥಿಯೇಟರ್ಗಳಲ್ಲೂ ಭರ್ಜರಿಯಾಗಿ ಅಲಂಕಾರ ಮಾಡ್ತಾ ಇದ್ದಾರೆ. ಸೆಲೆಬ್ರೇಷನ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ. ಆಲ್ರೆಡಿ ಎಷ್ಟೊಂದು ಜಾಗದಲ್ಲಿ ಅದೆಷ್ಟು ಸಲ ಸೆಲೆಬ್ರೇಟ್ ಆಯಿತೋ ಗೊತ್ತಿಲ್ಲ. ನಾಳೆ 1000 ಪಟ್ಟಷ್ಟು ಸೆಲೆಬ್ರೇಷನ್ ನಡೆಯುತ್ತೆ. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಕೋಲಾರದಲ್ಲಿರುವಂತಹ ಅಭಿಮಾನಿಗಳ ಪ್ರೀತಿ. ಅಭಿಮಾನಿಗಳೆಲ್ಲ ಬಂದಿದ್ರೆ ನಮ್ಮ ಬಾಸ್ ಮೂವಿ ಡೆವಿಲ್ ಮೀದು ಪ್ರಮೋಷನ್ ಮಾಡ್ಸೋಣ. ಅದೇ ತರ ನಮ್ಮ ಕೋಲಾರ ನಗರ ದೇವತೆ ಕೋಲಾರಮ್ಮ ದೇವರ ಹತ್ರ ಪೂಜೆ ಮಾಡಿ ಅರ್ಚನೆ ಮಾಡಿಸಿ ನಮ್ಮ ಡಿ ಬಾಸ್ ಆದಷ್ಟು ಬೇಗನೆ ಜೈಲಿಂದ ಹೊರಗೆ ಬಿಡಬೇಕಂತ ಮೊದಲಾಗಿ ಎಲ್ಲರೂ ಪೂಜೆ ಮಾಡಿಸಿದ್ರೆ. ಎರಡನೇದಾಗಿ ಇದೇ ತಿಂಗಳು 11ನೇ ತಾರೀಕು ಡೆವಿಲ್ ಮೂವಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲ ನಮ್ಮ ಡಿ ಬಾಸ್ ಬಂಧುಗಳು ಶಾಂತ ರೀತಿಯಿಂದ ನಮ್ಮ ಡಿ ಬಾಸ್ ಮೂವಿನ ಸಕ್ಸಸ್ ಮಾಡಿಸ್ಬೇಕಂತ ನಮ್ಮೆಲ್ಲ ಅಂಬಾನಿಗಳಲ್ಲಿ ಕೇಳ್ಕೊತಾ ಇದ್ದೀನಿ. ಜೈ ಡಿ ಬಾಸ್. ಡೆವಿಲ್ ಮೂವಿನ ನೋಡ್ರಿ, ಶತದಿನೋತ್ಸವ ಆಚರಿಸಬೇಕೆಂದು ಕೋರ್ತಾರೆ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡ್ರಿ. ಆಲ್ಮೋಸ್ಟ್ ಮುಂಬೈ ಶೋನೇ ಬುಕ್ ಮಾಡ್ತಾರೆ. ಪೈರಸಿ ಮಾಡಕ್ ಹೋಗ್ಬೇಡಿ. ಜೈ ಡಿ. ನೋಡಿದ್ರಲ್ವ ಅಭಿಮಾನಿಗಳು ಎಷ್ಟು ಕೇರ್ ಮಾಡ್ತಾ ಇದ್ದಾರೆ ಅಂತ. ಯಾರು ಕೂಡ ಪೈರಸಿ ಮಾಡೋಕ್ಕೆ ಹೋಗಬೇಡಿ. ತುಂಬ ಶಾಂತ ರೀತಿಯಲ್ಲಿ ವರ್ತನೆ ಮಾಡಿ ಸೆಲೆಬ್ರೇಟ್ ಮಾಡಿ. ಆದರೆ ಎಲ್ಲೂ ಯಾವುದೇ ರೀತಿ ನೀವು ತೊಂದರೆಗೆ ಸಿಕ್ಕಾಕೋಬೇಡಿ. ನಿಮಗೆ ತೊಂದರೆ ಆಗೋ ಹಾಗೆ ನೀವು ಮಾಡ್ಕೊಬೇಡಿ. ಎಚ್ಚರದಿಂದ ಇರಿ. ಚೆನ್ನಾಗಿ ಎಂಜಾಯ್ ಮಾಡಿ ನಾಳೆ ಥಿಯೇಟರಲ್ಲಿ. ನೀವು ನೋಡ್ತಾ ಇದ್ದೀರಲ್ಲ, ಇದು ಶಶಿ ಅಂತ ಅವರ ಒಂದು ಗದ್ದೆ ತೋಟ ಹೊಲದಲ್ಲಿ ಡೆವಿಲ್ ಅಂತ ಬೀಜ ಹಾಕಿದ್ರು. ಇವಾಗ ಗ್ರೀನರಿ ಆಗಿದೆ, ಎಷ್ಟು ಫ್ರೆಶ್ ಆಗಿದೆ. ನಾಳೆ ಇದೇ ರೀತಿ ಫ್ರೆಶ್ ಆಗಿರುತ್ತೆ ದರ್ಶನ್ ಅವರ ಡೆವಿಲ್ ಮೂವಿ. ಎಲ್ಲರೂ ಯಾವ್ಯಾವ ಥಿಯೇಟರಲ್ಲಿ ನೋಡ್ತಿದ್ದೀರಾ, ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.